ಚಾ ಹೇಳಿ ಅರ್ಧ ಗಂಟೆ ಮ್ಯಾಲಾಯ್ತು. ಏನು ಮಾಡ್ಲಕತ್ತಿರ್ಬೇಕು ಇವ್ರು ಅವ್ವ ಮಗಳು ಅಡುಗೆ ಮನ್ಯಾಗ ಕುಂತು. ಹಾಂ, ಇವತ್ತೇನು ಚಾ ತಂದು ಕೊಡ್ತೀರಿ? ಏನು ಇಲ್ರೇ? ತಂದ ಅಜ್ಜಿ. ಈಗ ಅಜ್ಜಿ ತಗೋ. ಇದೇನು ಚಾ ಹೇಳಿದ್ರು ಕರಿ ಚಾ ತಗೊಂಡು ಬಂದಿದ್ದಲ್ಲ. ಈ ಕರಿ ಚಾ ಯಾವಕ್ಕಿ ಕುಡಿತಾಳೆ? ಯಾವಕ್ಕಿಗೆ ಬೇಕಿ ಕರಿ ಚಾ? ಯಾಕ ಹಾಲು ದಿಕ್ಕಿಲ್ಲೇನು ಮನ್ಯಾಗ? ಅದು ಅಜ್ಜಿ ಹಾಲು ಖಾಲಿ ಆಗಿತ್ತು, ಅದಕ್ಕೆ ಅವ್ವ ಇದು ಕರಿ ಚಾನೆ ಮಾಡಿಕೊಟ್ಟಾಳ. ಹಾಲು ಖಾಲಿ ಆಗಿತ್ತ? ಏನವ್ವ ಮಗಳು ಗಿಲಾಸ್ನಾಗ ಹಾಕೊಂಡು ಬಿಸಿ ಹಾಲು ಇಬ್ಬರು ಕುಡಿದು ನನಗಿದು ಕರಿ ಚಾ ಮಾಡ್ಕೊಂಡು ತಂದು ಕೊಟ್ಟಿರಿ. ಯಾರಿಗೆ ಗೊತ್ತೇ ಎಷ್ಟೊತ್ತಾಯ್ತು ಗೊತ್ತೇನ? ಚಾ ಹೇಳಿ ಅರ್ಧ ತಾಸು ಮ್ಯಾಲಾಯ್ತು. ಹಾಂ, ನೀವೇ ಕುಡಿದು ನನಗೆ ಕರಿ ಚಾ ಒಗದಿರಲ್ಲ. ಯಾವಕ್ಕಿಗೆ ಬೇಕಿ ಕರಿ ಚಾ ತಗೊಂಡು ಹೋಗಿ. ಇಲ್ಲೇ ಇರಲಿ ಚಾ ಬರಲಿ, ನನ್ನ ಮಗನಿಗೆ ಹೇಳ್ತೀನಿ ನಾನು. ಮಗ ಹಾಲೆಲ್ಲ ಕುಡಿದು ಅವ್ವ ಮಗಳು ನನಗಿಲ್ಲಿ ಕರಿ ಚಾ ಕೊಟ್ಟಾರಂತೇಳಿ ತೋರಿಸ್ತೀನಿ. ಇಲ್ಲೇ ಇರಲಿದು ಕಪ್ಪ. ಇದೇನೋ ನೀ ಇವತ್ತು ಇಷ್ಟೊಂದು ತಯಾರಾಗಿದ್ದಲ್ಲ, ಇಷ್ಟೊಂದು ಸೋಕಿ ಮಾಡ್ಕೊಂಡು ಎಲ್ಲಿಗೆ ನಡೆದಿದ್ದೀನಿ ನೀನು? ಹಾಂ, ಎಲ್ಲಿಗೆ ನಡೆದಿದ್ದಿ? ಅಜ್ಜಿ ಊರಿಗೆ ಹೋಗ್ಲತ್ತೀನಿ, ರತ್ನಮ್ಮ ಅಜ್ಜಿ ಬಳಿ ಹೋಗ್ಲತ್ತೀನಿ. ಏನೋ ಆ ಮುದುಕಿ ಬಲ್ಯ? ಆ ಮುದುಕಿ ಬಲ್ ಹೋಗಿ ಏನು ಮಾಡ್ತಿ? ಇಲ್ಲಿನ 2 ಹೊತ್ತು ಕೂಳರ ತಿಂತಿ. ಅಲ್ಲಿ ನೀರು ಕುಡ್ದೆ ಬದುಕಬೇಕಾಗ್ತದ ನೀನು. ನೀರು ಕುಡ್ದೆ ಅಲ್ಲಿ ಹೋತಾಳಂತ. ಅಲ್ಲಿ ಏನಕ್ಕೆ ತೊಪ್ಪದ ಕೈ ತೊಳಸ್ತಾರ ಅಲ್ಲಿ, ಅದಕ್ಕೆ ಅಲ್ಲಿ ಹೋತಾಳಂತ ಅಲ್ಲಿ. ಅಲ್ಲೇನದ ಅಂತ ನಡೆದಿ ಇಟ್ಟಕ್ಕೆ ಯಾರಿಗೆ ಹೇಳಿ ನಡೆದಿದ್ದಿ? ನನ್ನ ಮುಂದೆ ಏನಾರ ಒಂದು ಮಾತು ಹೇಳಿದಿ ಏನು? ನಿಮ್ಮ ಅಪ್ಪಗರ ಹೇಳಿದೇನಿಲ್ಲ? ಇಲ್ಲಿ ಅದ್ರೇನು ಸರಿ, ನಿಮ್ಮ ಅವು ಬಂದ ತಡಿ ಆಕಿಗೆ ಮಾತಾಡ್ತೀನಿ. ಆಕಿಗೆ ಈ ಕಡೆ ಸರಿ, ನೀನು ಈ ಕಡೆ ಸರಿ. ಮಗಳಿಗೆ ತಯಾರು ಮಾಡಿ ಊರಿಗೆ ಕಳಿಸ್ಲಕತ್ತಿದ್ದಲ್ಲ, ಒಂದು ಮಾತು ಅತ್ತಿ ಕೇಳಬೇಕನ್ನೋದಿಲ್ಲೇನ ನಿನಗೆ? ಒಂದು ಮಾತಾರ ಕೇಳಿದೆ ಬಂದು? ಆಕಿ ತಯಾರೇ ಆಗಿ ನಿಂತಾಳ ಊರಿಗೆ ಹೋಲಕ್ಕೆ. ಏನೋ ಇವತ್ತೇ ನಡೆದಾಳಂತಲ್ಲ. ನನ್ನ ಮಗನಿಗರ ಹೇಳಿದೆ ಏನಿಲ್ಲ? ನೀನು ಕಾರಾಬಾರ್ ನಡೆಸಿದಿ ಮನೆಗ? ಹೇಳಿನ ತಗೋರಿ ಅತ್ತಿ, 2 ದಿನ ಮೊದಲೇ ಹೇಳಿನಿ. ಅವ್ರಿಗೆ ಗೊತ್ತದ, ಅವ್ರಿಗೆ ಹೇಳೇ ಹೋಗ್ಲತ್ತಾಳ. ನನ್ನ ಮಗಳೇನೋ ಹಾಗೆ ಹೋಗ್ಲತ್ತಿಲ್ಲ, ಅವ್ರಿಗೆ ಹೇಳೇ ಹೋಗ್ಲತ್ತಾಳ. ಅದೇನೋ ಶಾಲೆಗ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಲತ್ತಾರಂತ ಎಲ್ಲರಿಗೆ 1 ವಾರಕ್ಕೆ. ಅದಕ್ಕೆ ಅಷ್ಟ್ರಕ್ಕ ನಂಬಲ್ಲಿ ಇಲ್ಲವ ಕಳಿಸ್ಲಿಕ್ಕ. ಅದಕ್ಕೆ ನೀನು ಅಜ್ಜಿ ಬಲ್ಲಿದ್ದು ಬರಟೆ ಅಂತ ಅದಕ್ಕೆ 1 ವಾರ ಅಂತ ಅನ್ನೋದು. ನನ್ನ ಮಗ ತಯಾರಾಗ್ಯಾಳ. ಅದು ನಾ ಹೇಳಿದ ಸಲಿನ ತಯಾರಾಗ್ಯಾಳ. ಆಕಿ ಏನೋ ಊರಿಗೆ ಹೋಗ್ತೀನಂತೆ ಕುಣಿಲತ್ತಿದ್ದಿಲ್ಲ, ನಾನೇ ಹೇಳಿದಕ್ಕೆ ತಯಾರಾಗ್ಲತ್ತಾಳ್ರಿ ಅತ್ತಿ. ಗೊತ್ತದ ತಗೋರಿ ನಿಮ್ಮ ಮಗನಿಗೆ. 2 ದಿನ ಮುಂಚೆನೆ ನನ್ನ ಮಗನಿಗೆ ಹೇಳಿದೆನು? ನನಗೆ ಹೇಳೋಕೆ ಗೊತ್ತಾಗಿಲ್ಲ ಕಾಣಿಸ್ತದ ನಿನಗೆ. ಮನ್ಯಾಗ ಒಂದು ಹಿರಿ ಮುದುಕಿದ ಹೇಳಬೇಕು ಅನ್ನೋದಿಲ್ಲ ನಿನಗೆ. ಒಟ್ಟ ಇದಕ್ಕೆ ವಯಸ್ಸಾಗ್ಯದ, ಮೂಲೆ ಕುಂಡ್ರ ಸಮ ಅಂಥೇಳಿ ನಿಂತು ಬಿಟ್ಟಿದ್ದಿ ನೀನು. ನಿಂದೆ ಅಧಿಕಾರ ಚೆಲಾಸ್ಲತ್ತಿದ್ದಿ ಮನ್ಯಾಗ. ನೀ ಹೇಳಿದ್ದೆ ನಡಿಬೇಕು, ನೀ ಹೇಳಿದ್ದೆ ಮಾಡ್ಬೇಕು ಒಟ್ಟು ಮನ್ಯಾಗಲ್ಲ. ಅಲ್ಲೇ ಅದಕ್ಕೆ ಕಳಿಸ್ಲಕತ್ತಿದ್ದಿ? ಯಾವೇ ಖಾರ ರೊಟ್ಟಿ ತಿಂದು ಬದುಕ್ತಾವ, ಬರೀ ನೀರು ಕುಡಿದು ಬದುಕ್ತಾವ. ಒಂದೊಂದು ಸರಿ 1 ಹೊತ್ತಿದ್ರೆ ಇನ್ನೊಂದು ಹೊತ್ತಿರಲ್ಲ. ಅಲ್ಲೂ ಇದಕ್ಕೆ ಕಳಿಸ್ಲಕತ್ತಿದ್ದಿ ನೀನು? ಏನು ಸುಪ್ಪತ್ತಿಗೆ ಹರಿಲಕತ್ತದ, ತವ್ರ ಮನೆಗೂ ಕರ್ಲಾಕತ್ತದ ಅಂದಂಗೆ ಕಳಿಸ್ಲಕತ್ತಾಳ ಮಗಳಿಗೆ. ಈಕಿ ಮಗಳು ಕುಣ್ಕೋತ ಹೋಗ್ಲಕತ್ತಾಳ. ಜಗಳ ಮಾಡ್ಕೋತ ನಿಂತಿರಿ ಅಲ್ಲಿ ತನಕ ಕೇಳ ಹೊಂಟದ. ಏನಾಗ್ಯದ ಸೀತಾ? ನಿನಗೂ ಗೊತ್ತಾಗಲ್ಲೇನು? ಎದಕ್ಕೆ ಅವಾಗ ಎದುರು ಹಚ್ಕೊಂಡು ನಿಂತಿದ್ದಿ? ಏನಾಗ್ಯದವ? ಯಾಕೆ ಹಿಂಗೆ ಜಗಳ ಮಾಡ್ಕೋತ ನಿಂತಿರಿ? ಬೆಳಗಾದ್ರೆ ಸಾಕು ನಿಮ್ಮ ಅತ್ತಿ ಸೊಸಿದು ಏನಾರ ಒಂದು ಇದ್ದೇ ಇರ್ತದ. ಆ ಹುಡುಗಿ ಸಾಲಿ ಕಲಿಯತದ, ಈಗ 10ನೇದ. ಅದಕ್ಕೆ ಇವೆಲ್ಲ ಕಿರಿಕಿರಿ ಕಾಣಬಾರ್ದು, ನೋಡಬಾರ್ದು. ನನ್ನ ಮಗಳು ಚಂದಾಗಿ ಓದೋದ್ರಾಗಕ್ಕಿಂತ ಧ್ಯಾನ ಇರ್ಬೇಕಂತೇಳಿ ನಾನು ವಿಚಾರ ಮಾಡಿದ್ರ ನೀವು ಬೆಳಗಾಗಲ್ಲ ಅತ್ತಿ ಸೊಸಿ ಜಗಳಕ್ಕೆ ಹತ್ತಿ ಬಿಡ್ತೀರಿ. ಹ್ಯಾಂಗೆ ಹಿಂಗಾದ್ರೆ ಆ ಹುಡುಗಿ ಮೇಲೆ ಪರಿಣಾಮ ಬೀರ್ತದ ಅನ್ನೋದು ಒಬ್ರಿಗೆ ತಲೆಗಿಲ್ಲ ನೋಡು. ಯಾರಿಗೆ ಹೇಳ್ಬೇಕೋ ಅನ್ಸುತ್ತೇನೋ. ನಾನು ಬಿಸಿಲಾಗಲ್ಲಿ ಕೆಲಸ ಮಾಡಿ ಬಂದು ಸಾಕಾಗಿರ್ತದ, ಮನೆಗೆ ಬರತ್ಲೆ ಮತ್ತೆ ನಿಮ್ಮ ಎಲ್ಲರದು ನೋಡಬೇಕು ಕಿರಿಕಿರಿ. ಸಾಕಾಗ್ಬಿಟ್ಟದ ನನಗಂತರೂ. ನನಗೆ ನೋಡಿ ಮಾತಾಡ್ತು ಅಲ್ಲಿ ನಿನ್ನ ಹೆಂಡತಿ ಕೇಳು, ಹೇಳ್ತಾಳ ನೋಡು ಎಲ್ಲ. ಕೇಳಕ್ಕಿಗಿ ನನಗೇನು ಕೇಳಕತ್ತಿದಿ? ಇಲ್ಲಿ ನೋಡು, ಇಲ್ಲಿ ಕರಿ ಚಾ ಕೊಟ್ಟು ಕುಂಡ್ರು ಶಾಲೆಯಲ್ಲಿ ಚಾ ಹೇಳಿ ಅರ್ಧ ತಾಸಾಯ್ತು ಗೊತ್ತೇನು ನಿನಗೆ? ಅವ್ವ ಮಗಳು ಏನು ಮಾಡ್ಲತ್ತಿರೋ ಗೊತ್ತಿಲ್ಲ ಅಡಿಗೆ ಮನ್ಯಾಗ. ಈಗ ಇದು ಕರಿ ಚಾ ತಂದು ಕೊಟ್ಟಾರ ನೋಡಿಲಿ, 1 ಕಪ್ ಚಾಕ್ ಗತಿ ಇಲ್ಲಿ ಈ ಮನ್ಯಾಗ ನನಗೆ. ಅವ್ರಂದ್ರ ಬಿಸಿ ಹಾಲು ಕಾಸ್ಕೊಂಡು ಕುಡಿತಾರ ಅವ್ವ ಮಗಳು, ನನಗೆ ಕರಿ ಚಾ ಇಡ್ತಾರ ನೋಡಿಲಿ. ಇಲ್ಲೇ ಇಟ್ಟಿ ನೋಡಿದು ಕಪ್ಪ. ಅವಾಗ 1 ಕಪ್ ಚಾ ಮಾಡ್ಕೊಡೋಕ್ಕಾಗಲ್ಲೋಗೈತೆ ನಿನಗೆ? ಎದಕ್ಕೆ ಬೇಕು ಸೀತಾ ಇದೆಲ್ಲ ಕಿರಿಕಿರಿ ಮನ್ಯಾಗ? 1 ಕಪ್ ಚಾ ಮಾಡಿಕೊಟ್ರೆ ಏನತ್ತಿತ್ತು? ನಿನ್ನ ಕೈ ಸೌದ್ ಬೀಳ್ತಿತ್ತಾ? ಎದಕ್ಕೆ ಕರಿ ಚಾ ಮಾಡಿಕೊಟ್ಟಿದ್ದಕ್ಕೀಗಿ?
ನಾನು ಯಾಕೆ ಬೇಕಂತೇಳಿ ಅವ್ರಿಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಹೋಗ್ಲಿ? ಒಂದು ಈಟ್ ಹಾಲಿದ್ದಿಲ್ಲ ಮನ್ಯಾಗ ಗೊತ್ತೇನು? ಸಕ್ಕರೆನೂ ಅಷ್ಟೇ ಒಂದು ಅರ್ಧ ಚಮಚ ಒಟ್ಟು ಸಕ್ಕರೆ ಇತ್ತು, ಎಲ್ಲ ಖಾಲಿ ಹಾಕುತ್ತದ. ಒಂದು ಈಟ್ ಹಾಲು ಇದ್ದಿದ್ದಿಲ್ಲ. ತರಿಸ್ಬೇಕಂತಂದ್ರೆ ₹1 ಮನೆಯಾಗಿಲ್ಲ. ನಿಮ್ಮ ಬಲ್ನೂ ಇಲ್ಲ, ನನ್ನ ಬಲ್ನೂ ಇಲ್ಲ. ಹುಡುಕಿ ತೆಗೆದ್ರೆ ₹1 ಸಿಗಲ್ಲ ಮನ್ಯಾಗ. ಅಷ್ಟು ಬಡತನದ. ಅಂಥದ್ರಾಗ ಹ್ಯಾಂಗೋ ಒಂದಿಟ್ಟು ತೂಗಿಸ್ಕೊಂಡು ಹೋಗ್ಲತ್ತಿದ್ದೆವು, ದಿನಗಳು ಹಾಕೊಂಡು ನಡೆದಿದ್ದೆವು. ಅದು ಹತ್ತಿಯಾರು ತಿಳ್ಕೊಂಡು ಅವ್ರಿಸ್ಕೊಂಡು ಅವರು ಕುಡಿಬೇಕು. ಅದು ಬಿಟ್ಟು ಸಣ್ಣ ಪುಟ್ಟದಕ್ಕೆಲ್ಲ ಹಿಂಗೆ ಕದ್ನ ಹಿಡ್ಕೊಂಡು ನಿಂತಾರೆ. ನಾನು ಏಟಂತೇಳಿ ಅವ್ರಿಸ್ಕೊಂಡು ಹೋಗ್ಲಿ? ನೀವೇ ಹೇಳ್ರಿ. ಇದ್ರಾಗ ನಂತದ ತಪ್ಪೇನು ಅವ್ರದ್ದದ? ನೀವೇ ಹೇಳ್ರಿ. ಈಗ ನೋಡ್ರಿ, ಈಗ ನಂತ ತವ್ರ ಮನೆಗೆ ಏನೋ ಅವ್ರು ಬರೀ ನೀರು ಕುಡ್ತಾ ಇರ್ತಾರತ್ತ, ಖಾರ ರೊಟ್ಟಿ ತಿಂತಾರತ್ತ. ಅವಕ್ಕೆ ನೆಲೆ ಇಲ್ಲ, ಅಂತಲ್ಲಿ ಕಳಿಸಿ ಏನು ಮಾಡ್ತೀನಿ ನಿನ್ನ ಮಗಳಿಗೆ ಅಂತ ನಿಂತು ಬಿಟ್ಟಾರ. ಈಗ ಅಷ್ಟು ಗತಿ ಇಲ್ಲೇನು? 1-2 ಹೊತ್ತಿನ ಊಟ ಹಾಕ್ಲಿಕ್ಕೂ ಗತಿ ಇಲ್ದೊಟ್ಟು ಬಡ್ತಾನೇನಿಲ್ಲ. ನನ್ನ ತವ್ರ ಮನ್ಯಾಗ ಬಡ್ತಾನದ, ಒಪ್ಕೋತೀನಿ. ಆದ್ರೆ 1-2 ಹೊತ್ತು ಊಟ ಹಾಕ್ಲಾರ್ದಷ್ಟು ಬಡ್ತಾನದ ಏನ್ರಿ ನಮ್ಮ ಮನ್ಯಾಗ? ನೋಡ್ರಿ ಹೆಂಗೆ ಮಾತಾಡ್ತಾರೆ ಅತ್ತಿಯಾರು. ಇಂಥವೆಲ್ಲ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೋಗಲ್ಲ. ಯಾಕೆ ಬೇಕು? ಹೈರಾಣಾಗಿ ಬರ್ತೀರಿ, ಕಷ್ಟಪಟ್ಟು ದುಡಿಲಾಕತ್ತೀರಿ, ಜೀವ ಸಾಕಾಗಿರ್ತದ. ಮತ್ತು ಮನೆಯಂದಿದೆಯಲ್ಲ ಯಾಕೆ ಬೇಕಂತೇಳಿ ನಾನು ನಿಮ್ಮ ಮುಂದೆ ಏನು ಹೇಳಲ್ಲ. ಇವ್ರಂದ್ರೆ ಹಿಂಗೆ ಹೇಳಂಗೆ ಮಾಡಿಬಿಟ್ರೆ ನಾನು ಏನು ಮಾಡ್ರಿ ಹೇಳ್ರಿ? ನನಗೂ ಸಾಕಾಗ್ಬಿಟ್ಟದ. ಸುಮ್ಮನೆ ನಾನು ಹೋಗ್ಲಿ, ನನ್ನ ಮಗಳ ಸಂಗಟ ಅಲ್ಲಾಗತ್ತೀನಿ ಊರಿಗೆ. ವಾ, ನೀನು ಒಂದಿಟ್ಟು ಮಗನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಜರ ತೂಗಿಸ್ಕೊಂಡು ಹೋಗೋದು ಮಾಡವ. ಯಾಕೆ ಎಲ್ಲಕ್ಕ ಜಗಳ ಮಾಡ್ಕೊತ ನಿಂದಿರ್ತಿರೋ ಅನ್ಸುತ್ತೇನೋ. ನನಗಂತರೂ ಈ ಜೀವನನೇ ಬೇಸರ ಆಗ್ಬಿಟ್ಟದ ನೋಡಿ. 1-2 ಬೆಂಡಿ ಹಂಗೆ ಮಾತಾಡಿ ಅವಾಗ ಮಗಂದು ನಡಕ ತಂದಿಟ್ಟು ನೋಡಿಕಿ. ನೋಡ್ರಿ ಇದಕ್ಕೇನು ಹೇಳ್ತೀರಿ? ಅಂಥ ಗುಣ ಏನಾರ ನನಗೆ ನಮ್ಮವ್ವ ಕಲಿಸಿಡು ನನಗೆ ಗೊತ್ತಿತ್ತಂತಂದ್ರೆ ಇಷ್ಟು ದಿನ ನಾನು ನಿಮಗೆ ಇಷ್ಟು ಚಂದ ನೋಡ್ಕೊಂಡೇ ಹೋಗ್ತಿದ್ದಿಲ್ರಿ ಅತ್ತಿ. ನನ್ನ ತಾಯಿಕಿನ್ನ ಹೆಚ್ಚಿಗೆ ನೋಡ್ಕೊಂಡು ನಡೆದೀನಿ ನಾನು. ಖರೆ ನಿಮ್ಗೆ ಅದು ಕಣ್ಣಿಗೆ ಕಾಣುವಲ್ರಿ. ಏನು ಮಾಡ್ಬೇಕು? ನಂದಿನಿ, ಊರಿಗೆ ಹೋಗ್ಲಕ್ಕೆ ಹೋಗ್ಬೇಡವ. ಸುಮ್ಮನೆ ಯಾಕೆ ಬೇಕು? ಅವರು ನಿನಗೆ ಅಲ್ಲಿ ಅವ್ರ ಕೈಲಾಗಿದ್ದ ಮಟ್ಟಿಗೆ ಎಷ್ಟು ಚಂದ ನೋಡ್ಕೊಂಡ್ರು ಮತ್ತು ಅವ್ರಿಗೆ ಒಂದು ಕೆಟ್ಟ ಹೆಸರು ಬರೋದೇ ಬ್ಯಾಡ. ಬಿಡು ಮಗಳ, ಇಲ್ಲೇ ಮನೆಗೆ ಇದ್ದು ಓದ್ಕೋವ. ಏನು ಮಾಡ್ತಿ ನೋಡಮ್ಮಂತ. ಯಾವಾಗಾರ ಮತ್ತೆ ಹೋದ್ರಾಯ್ತು. ಈಗೇನು ಬ್ಯಾಡ ತಗೋ. ಏನು ಹೋಗುವ, ಓದ್ಕೊ ಹೋಗು. ಅವು ಬಟ್ಟೆ ಅದು ತೆಗಿ, ನಿನ್ನ ಬ್ಯಾಗಿನ ಹಾಕಿ ಇವನು ತೆಗಿ, ಇವನು ತೆಗಿವ. ಮತ್ತು ಎಲ್ಲಿಗಾರ ಹೋಗ್ಲಕ್ಕೆ ಹಾಕೊಳಕ್ಕೆ ಆತವ. ಇರೋದೇ 1-2 ಜೊತೆ ಇವ ಚಲೋ ಬಟ್ಟೆಗಳು. ಮತ್ತು ಅವನು ಇದು ಆಗ್ಬಿಡ್ತಾವ. ಹೋಗುವ, ಬೇರೆ ಬಟ್ಟೆ ಹಾಕ್ಕೊಂಡು ಓದ್ಕೊಂಡು ಕೂಡವ. ಹೋಗಿ ಮಗಳೇ. ಹ್ಞೂ ಅವ್ವ, ಆಯಿತು. ಏನ್ರಿ ಊಟ ತೊಗೊಂಡು ಬರ್ತೀನಂತ ನೀವು ಕೈ ಅದು ತಕ್ಕೊರಿ. ಏನು ಬೇಡ, ತಾಟದ ಹಚ್ಲಕ್ಕೆ ಹೋಗ್ಬೇಡ. ಒಂದಿಟ್ಟು ಗೌಡ್ರ ಮನೆಗೆ ಹೋಗಿ ಬರ್ತೀನಿ. ಹೋಗಿ ಒಂದಿಟ್ಟು ಈಟರ ಒಂದಿಟ್ಟು ರೊಕ್ಕ ಕೇಳ್ತೀನಂತ. ನೋಡಮ್ಮಂತ ಕೊಟ್ಟವ್ರು ಅಂದ್ರೆ ಚಂದ ಆಗ್ತದ. ನೋಡ್ತೀನಿ ತಗೋಣ, ಹೋಗಿ ಬರ್ತೀನಿ. ಅಲ್ರಿ ಊಟ ಮಾಡಿ ಹೋಗ್ರಿ. ಬಂದ್ ಮಾಡ್ತೀನಿ ತಗೋಣ. ನಾಟಕ ಕಂಪ್ನಿದಾಗರ ಸೇರ್ ಹೋಗು. ಚಂದ ನಾಟಕ ಮಾಡ್ತೀನಿ ನೋಡು. ಎಷ್ಟ ಚಂದ ನಾಟಕ ಮಾಡ್ತೇಂದ್ರ ಈ ಎದುರಿನವರು ನಿನ್ನ ಮಾತಿಗೆ ಹಂಗೆ ಕರಗಿ ಹೋಗ್ಬೇಕು. ಚಲೋ ನಡೆಸು ನಾಟಕ ನಡೆಸು. ಹೇಳ್ತೀನಂತೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅತ್ತಿ. ಮನೆಗೊಬ್ಬರು ಹಿರಿಯರು ಇರಬೇಕು ಅಂತ ಹೇಳಂತಾರ. ಎದಕ್ಕಂತಾರ ಗೊತ್ತೇನ್ರಿ? ಏನಾರ ನಮ್ಮ ನಿಂತ ಏನಾರ ತಪ್ಪಾಗಿತ್ತು, ಇಲ್ಲ ನಾವು ಏನಾರ ಬಿದ್ದೆವು ಮಾಡಿದೆವು ಅಂತಂದ್ರೆ ಎಬ್ಬರಿಸಿ ಬುದ್ಧಿ ಹೇಳಿ ನಿಂದಿರ್ಸ್ಲಕ್ಕ ಒಬ್ಬರು ಹಿರಿಯರು ಇರ್ಬೇಕ್ರಿ. ನಿಮ್ಮಂಗೆ ಆಡ್ಕೊಳಕ್ಕೆ ನೀವೇ ಅರ್ಧ ಶತ್ರುಗಳ್ಗತ್ಲೆ ಆಡ್ಕೋತೀರಿ ನಮ್ಮ ಬಗ್ಗೆ. ಒಂದು ಮಗನ ಬಡತನ ಕಣ್ಣಿಗೆ ಕಾಣಲ್ಲ ನಿಮ್ಗೆ, ಸಸಿ ಮಾಡಿದ ಒಳ್ಳೆತನ ಕಣ್ಣಿಗೆ ಕಾಣಲ್ಲ ನಿಮ್ಗೆ, ಒಂದು ಮೊಮ್ಮಗಳ ಕಷ್ಟ ಅರ್ಥ ಆಗಲ್ಲ ನಿಮ್ಗೆ. ಎದಕ್ಕೆ ಬೇಕ್ರಿ ನಿಮ್ಮಂಥ ಹಿರಿಯರು ಇದ್ರಂತಂದ್ರೆ ಮೊದಲೇ ಬ್ಯಾಡಂತೆ ನಾನಂತರು. ಹಿರಿಯರು ಇರಬೇಕು. ಮನುಷ್ಯ ಹ್ಯಾಂಗೆ ಇರಬೇಕು ಅಂತಂದ್ರೆ ಮನೆಗೆ ಆಸರಿಯಾಗಿರ್ಬೇಕ್ರಿ. ಒಂದು ಏನೇ ಒಂದು ಕೇಳ್ಬೇಕಂತಂದ್ರೆ ನಿಂಬಲ್ಲಿ ನಮ್ಮ ಅತ್ತಿಯರ ಹೇಳ್ತಾರ ಅನ್ನಂಗಿರ್ಬೇಕು. ಅದು ಬಿಟ್ಟು ನಮ್ಮ ಅತ್ತಿ ಬ್ಯಾಡೇ ಅವ್ವ ಆಕಿಗೆ ಅದಕ್ಕೆ ಕೇಳಬೇಕು, ಮತ್ತು ಆಕಿ 1ಕ್ಕೆ 4 ಅಂತಾಳಂತೇಳಿ ಅನ್ನಟ್ಟು ಅಂಜಿಕಂತರೂ ಬರಂಗೆ ಇಟ್ಕೊಳಕ್ಕೆ ಹೋಗ್ಬಾರ್ದ್ರಿ. ನಮ್ಮದು ಅವಳ ರೀಪ, ನಮ್ಮವ್ವ ಎಷ್ಟು ಚಂದ ಬುದ್ಧಿ ಹೇಳ್ತಾಳೆ ಗೊತ್ತೇನ್ರಿ? ತಪ್ಪು ಮಾಡ್ದಾಗಲಿ ಒಂದು ಕಷ್ಟದಾಗಲಿ ಎಷ್ಟು ತಿಳಿಸಿ ಹೇಳ್ತಾಳೆ ಗೊತ್ತೇನ್ರಿ? ಹೋಗ್ಲಿ ಬಿಡ್ರಿ. ಮತ್ತೀಗ ನಮ್ಮ ಅವ್ಗೆ ಮ್ಯಾಲೆ ಕಟ್ಕೊಂಡು ಬಂದೀನಂತ ಅನಿಸ್ತದೆ ನಿಮ್ಗೆ. ಯಾರಿಗೂ ಅಲ್ಲಿ ಖರೆ ಕೇಳೋಕ್ಕಾಗಲ್ಲ ಬಿಡ್ರಿ. ಬರ್ತೀನಿ ರೀ. ಬಟ್ಟೆ ಒಗ್ಯಾವ, ಬಟ್ಟೆ ಭಾಂಡೆ ಕುಂತಾವ, ಮಾಡಕ್ಕೆ ಭಾಳ ಕೆಲಸ ಅದಾವ. ಎಲ್ಲರೂ ಈ ಕಥೆನ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ, ಭಾಳ ಸಪೋರ್ಟ್ ಮಾಡ್ಲಾಗತ್ತೀರಿ. ನಿಜವಾಗ್ಲೂ ಭಾಳ ಖುಷಿ ಆಗ್ಲಾಗತ್ತದ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ. ಇನ್ನೊಂದು ಏನಂತಂದ್ರೆ ಕೆಲವೊಬ್ಬರಿಗೆ ಕಾಮಿಡಿ ಇಷ್ಟ ಆಗ್ತಾವ್ರಿ, ಕಾಮಿಡಿ ವಿಡಿಯೋಸ್ ನೋಡೋದು ಇಷ್ಟ ಆಗ್ತಾವ. ನಾನು ರೀಸೆಂಟಾಗಿ RV ಕಾರ್ಟೂನ್ ಚಾನಲ್ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡೀನಿ. ದಯವಿಟ್ಟು ಇನ್ಸ್ಟಾಗ್ರಾಮ್ ನಂದು ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ ಅಕೌಂಟು. ದಯವಿಟ್ಟು ಆದರೆ ನಾನು ಲಿಂಕ್ ಹಾಕ್ತೀನಿ, ಯೂಟ್ಯೂಬಲ್ಲಿ ಲಿಂಕ್ ಹಾಕ್ತೀನಿ. ಆದರೆ ಅದಕ್ಕೆ ಫಾಲೋ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.